ಜೆಟಿವಿ ನ್ಯೂಸ್ ಸುದ್ದಿಗಳಿಗೆ ಸ್ವಾಗತ. ನಾನು ಅಕ್ಷಯ. ಕೆಲ ದಿನಗಳ ಹಿಂದೆ ಅಗರ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಎಲ್ಲೆಡೆ ಕಸದ ರಾಶಿ ಬಿದ್ದಿತ್ತು. ಸಮರ್ಪಕವಾಗಿ ಕಸ ವಿಲೇವಾರಿ ಆಗುತ್ತಿಲ್ಲ ಎಂಬ ಬಗ್ಗೆ ಜೆಟಿವಿ ಡಿಜಿಟಲ್ ನ್ಯೂಸ್ ವರದಿ ಮಾಡಿತ್ತು. ನಮ್ಮ ವರದಿ ಪ್ರಸಾರವಾದ ಬಳಿಕ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಕಸವನ್ನು ತೆರವುಗೊಳಿಸಿ ಸ್ವಚ್ಛತಾ ಕಾರ್ಯ ಕೈಗೊಂಡಿದ್ದಾರೆ. ಹೌದು ವೀಕ್ಷಕರೇ, ಸಾರ್ವಜನಿಕರ ಸಮಸ್ಯೆಗಳನ್ನು ಎತ್ತಿ ಹಿಡಿಯುವುದಷ್ಟೇ ಅಲ್ಲ, ಸಮಸ್ಯೆಗಳಿಗೆ ಪರಿಹಾರ ಕಂಡಾಗ ಅದನ್ನು ಜನರ ಮುಂದೆ ತರುವುದು ನಮ್ಮ ಜವಾಬ್ದಾರಿ. ಈ ಕಾರ್ಯಕ್ಕೆ ಮುಂದಾದ ಅಧಿಕಾರಿಗಳಿಗೆ ಜೆಟಿವಿ ಡಿಜಿಟಲ್ ವತಿಯಿಂದ ಧನ್ಯವಾದಗಳು. ನಿಮ್ಮ ವಾರ್ಡ್ ಅಥವಾ ನಿಮ್ಮ ಪ್ರದೇಶದಲ್ಲಿಯೂ ಇಂತಹ ಸಮಸ್ಯೆಗಳಿದ್ದರೆ ನಮ್ಮ ವಾಟ್ಸಪ್ಗೆ ಮಾಹಿತಿ ಕಳಿಸಿ. ನಮ್ಮ ಧ್ವನಿಯನ್ನು ಸಂಬಂಧಪಟ್ಟ ಅಧಿಕಾರಿಗಳವರೆಗೆ ತಲುಪಿಸಲು ಜೆಟಿವಿ ಡಿಜಿಟಲ್ ಸದಾ ನಿಮ್ಮೊಂದಿಗೆ. ನೋಡಿ, ನಿನ್ನೆ ನಮ್ಮ ಜೆಟಿವಿ ಡಿಜಿಟಲ್ ಚಾನಲಿಂದ ನಿನ್ನೆ ಈ ಕಸದ ರಾಶಿ, ತ್ಯಾಜ್ಯ ವಸ್ತುಗಳು ಜಾಸ್ತಿ ಇದೆ ಅಂತಂದ್ಬಿಟ್ಟು ಆಗ್ರಾ ಪಂಚಾಯಿತಿಗೆ ತಿಳಿಸುವಂಥ ಕೆಲಸ ಮಾಡಿದ್ವಿ. ನಮ್ಮ ಚಾನಲ್ ಮುಖಾಂತರ ಇವತ್ತು ಎಲ್ಲ ಕ್ಲೀನಾಗಿದೆ. ಆಗ್ರಾ ಪಂಚಾಯಿತಿ ಯಾವ ಗಾರ್ನೇಜ್ ಯಾರು ಈ ಟೆಂಡರ್ ತೊಗೊಂಡಿದ್ದೀರೋ ಅವರು ಇದೇ ರೀತಿ ನಮ್ಮ ಆಗ್ರಾ ಪಂಚಾಯಿತಿ ಪೈಪ್ಲೈನಲ್ಲಿ ಕ್ಲೀನ್ ಮಾಡಿದ್ದೀರಿ. ನಮ್ಮೆಲ್ಲರ ಸುರಕ್ಷತೆ ಮತ್ತು ನಮ್ಮ ಆರೋಗ್ಯ ಕಾಪಾಡೋದಕ್ಕೋಸ್ಕರ ನಾವೊಂದು ವಿಡಿಯೋ ಮಾಡಿದ್ವಿ. ನಾವು ಇಲ್ಲಿನ ಒಂದು ಸ್ವಚ್ಛತೆಯನ್ನು ಕಾಪಾಡಿದ್ದೀರಿ. ಹಾಗಾಗಿ ತಮಗೆ ಧನ್ಯವಾದಗಳು. ಇದೇ ರೀತಿ ಕಾಪಾಡ್ಕೊಂಡು ಹೋಗಿ ಅನ್ನೋದೇ ನಮ್ಮ ಜೆಟಿವಿ ಡಿಜಿಟಲ್ ಕನ್ನಡ ಇದರ ಒಂದು ಉದ್ದೇಶ ಅಂತ ಹೇಳ್ತಾ ತಮಗೆ ಧನ್ಯವಾದನ ಸಹ ಹೇಳ್ತಾ ಇದ್ದೀವಿ. ಇದು ಜೆಟಿವಿ ಡಿಜಿಟಲ್ ಚಾನಲಿನ ಇನ್ಫ್ಯಾಕ್ಟ್ ನೆನ್ನೆ ಮಾಡಿದ ಸುದ್ದಿಗೆ ಇವತ್ತು ಒಂದು ಎಚ್ಚೆತ್ತುಕೊಂಡು ಅಧಿಕಾರಿಗಳು ಕ್ಲಿಯರ್ ಮಾಡಿಸಿದ್ದಾರೆ. ಅವ್ರಿಗೆ ಥ್ಯಾಂಕ್ ಯು.